ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಶ್ರೀಕೃಷ್ಣ ವೈಭವ. ಗೆಳೆಯರೇ, ಇದು ಚಿಕ್ಕಬಿದರಕಲ್ಲು, ತುಮಕೂರು ರೋಡ್, ಆಪೋಸಿಟ್ ಜಿಂದಾಲ್ ಪ್ಲಾಟಿನಮ್ ಸಿಟಿ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಸೌತ್ ಇಂಡಿಯನ್ ಮೀಲ್ಸ್, ನಾರ್ತ್ ಇಂಡಿಯನ್ ಮೀಲ್ಸ್, ಹಾಗೆ ಚೈನೀಸ್ ಐಟಮ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಇಡ್ಲಿ ವಡಾ, ದಾಲ್ ಕಿಚಡಿ, ಮಸಾಲೆ ದೋಸೆ, ಹಾಗೆ ರೋಟಿ ಕರಿ ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಚಾಟ್ಸು, ಸ್ನ್ಯಾಕ್ಸು, ಜ್ಯೂಸು ಎಲ್ಲ ಸಿಗುತ್ತೆ. ಇಲ್ಲಿ ಪಾರ್ಟಿ ಹಾಲ್ ಕೂಡ ಇದೆ, ಹಾಗೆ ಔಟ್ಡೋರ್ ಕ್ಯಾಟ್ರಿಂಗ್ ಕೂಡ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಇಲ್ಲಿ ಏನೇನು ಡಿಶಸ್ ರೆಡಿ ಮಾಡಿಟ್ಟಿದ್ದಾರೆ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಡಿಶಸ್ಗಳು ಸಿಗುತ್ತೆ. ಹಾಗೆ ಜ್ಯೂಸು, ಚಾಟ್ಸು, ಸ್ನ್ಯಾಕ್ಸು, ಐಸ್ ಕ್ರೀಮ್ಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ನಾವು ಇಲ್ಲಿ ಸೌತ್ ಇಂಡಿಯನ್ ಹಾಗೂ ನಾರ್ತ್ ಇಂಡಿಯನ್ ಮೀಲ್ಸ್ನ ಟ್ರೈ ಮಾಡಿದ್ವಿ. ನಮಗಂತೂ ತುಂಬಾ ಇಷ್ಟ ಆಯಿತು. ನೀವು ಈ ಕಡೆ ಬಂದಾಗ ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಮ್ಮ ಜೊತೆ ಇವಾಗ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ತಮ್ಮ ಹೆಸರು? ದಿವ್ಯಾ ಅಂತ. ಮೇಡಮ್, ಏನು ತಗೊಂಡ್ರಿ ಇವಾಗ? ನಾನು ದಾಲ್ ಕಿಚಡಿ ತಗೊಂಡಿದ್ದೆ, ಹಾಗೆ ನಾರ್ತ್ ಮೀಲ್ಸ್ ತಗೊಂಡಿದ್ವಿ. ಓಕೆ, ಚೆನ್ನಾಗಿದೆ. ಟೇಸ್ಟ್ ವೈಸ್ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು. ಇದಕ್ಕೆ ಮುಂಚೆ ನಾವು ಬಂದಿದ್ದೀವಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಯೂಶಲಿ ನಾವು ಬಂದು ಊಟ ಓಕೆ. ರೆಗ್ಯುಲರ್ ಬರ್ತಾ ಇರ್ತೀರಲ್ಲ? ರೆಗ್ಯುಲರ್ ಆಗಿ ಆಲ್ಮೋಸ್ಟ್ ಒಂದು 4-5 ಟೈಮ್ಸ್ ಮೇಲೆ ಬಂದಿದ್ದೀವಿ. ಇಲ್ಲಿ ರೀಸೆಂಟ್ ಆಗಿ ಓಪನ್ ಆಗಿರೋದು ಇದು, ಬಟ್ ಆದ್ರೂ 4-5 ಟೈಮ್ಸ್ ಬಂದಿದ್ದೀವಿ. ಯಾವುದು ತುಂಬಾ ಇಷ್ಟ ಆಯ್ತು ಮೇಡಮ್ ನಿಮ್ಗೆ? ದಾಲ್ ಕಿಚಡಿ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಸ್ಯಾಂಡ್ವಿಚ್ ಕೂಡ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನಾಕ್ಸ್ ಎಲ್ಲ ಬಂದ್ರೆ ಮಕ್ಕಳ ಜೊತೆ ಚೆನ್ನಾಗಿರುತ್ತೆ. ಓಕೆ. ಸೊ ಅವಾಗ ಬರ್ತಾ ಇರ್ತಾರೆ, ಫ್ಯಾಮಿಲಿ ಜೊತೆಗೆ ಬರ್ತಾ ಇರ್ತಾರೆ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತಿರೋದು? ಬನ್ನಿ, ಫ್ಯಾಮಿಲಿ ಜೊತೆಗೆ ಬಂದರೂ ಕೂಡ ಇದು ಆಲ್ಮೋಸ್ಟ್ ಎಲ್ಲರಿಗೂ ಚೆನ್ನಾಗಿರುತ್ತೆ. ಆಮೇಲೆ BIC ಇರೋದ್ರಿಂದ ಇದೇ ನಿಯರೆಸ್ಟ್ ಇದೆ. ಸೊ BIC ಹತ್ರ ಇರೋರಿಗೆ ಇದೇ ಒಂದು ಕನ್ವೀನಿಯಂಟ್ ಪ್ಲೇಸ್ ಫುಡ್ಡಿಗೆ. ಸೊ ಅದರಿಂದ ಇದೇ ಬೆಸ್ಟ್ ಪ್ಲೇಸ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಫ್ರೆಂಡ್ಸ್, ಇವಾಗ ಕಾಜು ಪನೀರ್ ಮಾಡ್ತಾ ಇದ್ದಾರೆ. ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಫ್ಯಾಮಿಲಿ, ಫ್ರೆಂಡ್ಸ್ ಬಂದು ಊಟ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಏನು ಸಖತ್ತಾಗಿ ತಿರುಗಿಸ್ತಾ ಇದ್ದಾರಲ್ವ. ನೋಡಿ, ಕಾಜು ಪನೀರ್ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಇವಾಗ ಮತ್ತೊಬ್ರು ಕಸ್ಟಮರ್ ಇದು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ಮೇಡಮ್, ತಮ್ಮ ಹೆಸರು? ಏನು ತಗೊಂಡಿದ್ರಿ ಮೇಡಮ್ ಇವಾಗ? ಹೇಗಿದೆ ಮೇಡಮ್ ಟೇಸ್ಟ್? ಸೂಪರ್ ಆಗಿದೆ, ಚೆನ್ನಾಗಿದೆ. ನಾವು ಬರ್ತಾನೆ ಇರ್ತೇವೆ, ವೀಕ್ಲಿ 2 days 3 days ಆದ್ರೆ ಬರ್ತಾ ಇರ್ತೇವೆ. ಯಾವುದು ತುಂಬಾ ಇಷ್ಟ ಆಯ್ತು ಮೇಡಮ್ ಇಲ್ಲಿ ನಿಮಗೆ? ನಂಗೆ ಆಲ್ಮೋಸ್ಟ್ ಎಲ್ಲಾನು ಇಷ್ಟ. ಇಲ್ಲಿ ಸಾಂಬಾರ್ ಚೆನ್ನಾಗಿ ಮಾಡ್ತಾರೆ. ಓಕೆ, ತುಂಬಾ ಇಷ್ಟ. ಏನೇನು ಟೇಸ್ಟ್ ಮಾಡಿದ್ರೆ ಬೇರೆ? ರೋಟಿ ಕರಿ, ಪಾಲಕ್ ಪನ್ನೀರು, ಓಕೆ, ಚೆನ್ನಾಗಿ ಗೀ ರೈಸು, ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ?
ಬನ್ನಿ ಟೇಸ್ಟ್ ನೋಡಿ, ನಂಗೆ ಇಷ್ಟ ಆಯ್ತು. ನೀವು ಬನ್ನಿ, ನೀವು ಟೇಸ್ಟ್ ನೋಡಿ, ತುಂಬಾ ಈಸಿಯಾಗಿ ಬರ್ಬೋದು. ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪೂರಿ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಹಾಗೆ ಇಲ್ಲಿ ದೋಸೆ ಕೂಡ ತುಂಬಾನೇ ಸಖತ್ತಾಗಿರುತ್ತೆ. ಈಗ ಮಸಾಲೆ ದೋಸೆ ಹಾಗೆ ಸೆಟ್ ದೋಸೆ ಹಾಕ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಬನ್ನಿ, ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಇವ್ರಿಗೆ ಕನ್ನಡ ಬರೋದಿಲ್ಲ, ಸೊ ತೆಲುಗಲ್ಲಿ ಮಾತಾಡ್ತಾರೆ. నమస్కారం సార్. నమస్కారం. మీ పేరు సార్? నా పేరు సతీష్ సార్. ఏం తీసుకున్నారు? ఇక్కడ పని నుండి వచ్చాం. బెంగళూరులోనే ఉంటాను. ఓకే. జాబ్ చేస్తాను నేను. సాఫ్ట్వేర్ ఎంప్లాయీ, ఎలక్ట్రానిక్ సిటీలో ఉంటాను. వీఆర్ హియర్ ఫర్ చిన్న పని నుండి వచ్చాం ఇటువైపు. సో వి వాంటెడ్ టు ట్రై హియర్ ద ఫుడ్. ఓకే. ఫుడ్ ట్రై చేసాము. ఒక నార్త్ మీల్స్, ఒక సౌత్ మీల్స్ ట్రై చేసాము. సౌత్ మీల్స్ వాజ్ ప్యూర్లీ కర్ణాటక స్టైల్. Okay. The rice is good and dal, sambar are all Carnatic style. So the food is really fine. Okay. We can enjoy it. It's okay. And about North Mill Shale Wave. Okay. North Mill. Hello, madam. సో రెగ్యులర్ వస్తూ ఉంటారా మీరు ఇక్కడ? Regular కాదు, ఇది సెకండ్ టైం మేబీ. ఫస్ట్ టైం, సెకండ్ టైం మేబీ. I am second time, but she is first time. ఓకే. Yeah, that's it. We enjoyed it. మన ఛానల్ సబ్స్క్రైబర్స్ మరి వీక్షకులకి ఏం ఛానల్ పేరేంటి? ఫేవరెట్ ఫీస్ట్. Favorite Feast. Okay, please subscribe Favorite Feast channel and comment. Okay. Thank you. ಥ್ಯಾಂಕ್ ಯು. ಫ್ರೆಂಡ್ಸ್, ಇವಾಗ ಕಡಾಯಿ ಪನ್ನೀರ್ ಮಾಡ್ತಾ ಇದ್ರೆ ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಏನು ಫಾಸ್ಟಾಗಿ ಹೆಂಗೆ ತಿರುಗಿಸ್ತಾ ಇದ್ದಾರಲ್ವಾ. ನೋಡಿ, ಕಡಾಯಿ ಪನ್ನೀರ್ ರೆಡಿ ಆಗೋಯ್ತು. ಫ್ರೆಂಡ್ಸ್, ಇವಾಗ ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಮಾಡ್ತಾರೆ ಅಂತ. ನೋಡಿ ಏನು ಸ್ಪೀಡಾಗಿ ತಿರುಗಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಏನು ಸೂಪರ್ ಕಾಣ್ತಾ ಇದೆಯಲ್ಲ ವೆಜ್ ಫ್ರೈಡ್ ರೈಸ್. ಸ್ನೇಹಿತರೆ, ಇವಾಗ ದಾಲ್ ಕಿಚಡಿ ಮಾಡ್ತಾರಂತೆ. ಯಾವ ರೀತಿ ಮಾಡ್ತಾರೆ ನೋಡ್ಕೊಂಬರೋಣ ಬನ್ನಿ. ನೋಡಿ, ದಾಲ್ ಕಿಚಡಿಯನ್ನು ಕೂಡ ಆಗೋಯ್ತು. ಈಗ ಬೇಬಿ ಕಾರ್ನ್ ಮಸಾಲ ಮಾಡ್ತಾರೆ. ಬನ್ನಿ ನೋಡೋಣ. ನೋಡಿ, ಬೇಬಿ ಕಾರ್ನ್ ಮಸಾಲ ಕೂಡ ಆಗೋಯ್ತು. ಈಗ ಪನ್ನೀರ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡೋಣ ಬನ್ನಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಸ್ವಚ್ಛತೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಹಾಗೆ ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಪನ್ನೀರ್ ಪೆಪ್ಪರ್ ಡ್ರೈ. ನೋಡಿ ಫ್ರೆಂಡ್ಸ್, ಬೆಂಕಿ ಹೆಂಗೆ ಆರಿಸ್ತಾ ಇದ್ದಾರೆ ನೋಡಿ. ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ ಅಂತ ಇವಾಗ ನೋಡೋಣ ಬನ್ನಿ.
ನಮ್ಮ ಜೊತೆ ಇವಾಗ ಮತ್ತೊಬ್ರು ಕಸ್ಟಮರ್ ಇದ್ದಾರೆ ಫ್ರೆಂಡ್ಸ್, ಬನ್ನಿ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸರ್. ಮಾತಾಡಿ. ಏನ್ ತಗೊಂಡಿರ ಸರ್? ಕೃಷ್ಣ ಏನ್ ತಗೊಂಡಿದ್ದೀರಾ? ಸೌತ್ ಇಂಡಿಯನ್ ಊಟ ತಗೊಂಡಿದ್ದೀವಿ ಸರ್. ಓಕೆ. ಊಟ ಎಲ್ಲ ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಓಕೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಬರ್ತಾರೆ ಸರ್. ಮತ್ತೆ ನಮ್ಮಂತ ವಯಸ್ಸಾದವರಿಗೆ ಒಳ್ಳೆ ಕೋಆಪರೇಟ್ ಮಾಡ್ತಾರೆ, ಹಾಗಾಗಿ ಚೆನ್ನಾಗಿರುತ್ತೆ ಸರ್. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ಇಲ್ಲಿ? ಸರ್ ಏನ್ ತುಂಬಾ ಇಷ್ಟ ಆಯ್ತು ನಿಮ್ಗೆ ಇಲ್ಲಿ? ಊಟ ಎಲ್ಲ ನಮ್ಗೆ ತುಂಬಾ ಇಷ್ಟ ಸರ್. ಬೇರೆ ಏನೇನು ಟೇಸ್ಟ್ ಮಾಡಿದ್ರೆ? ಬೆಳಗ್ಗೆ ಇಡ್ಲಿ ವಡೆ ಕೊಡ್ತಾರೆ, ಬಹಳ ಚೆನ್ನಾಗಿರುತ್ತೆ. ಒಳ್ಳೆ ಕಾಫಿ ಕೊಡ್ತಾರೆ, ನಮ್ಗೆಲ್ಲ ಇಷ್ಟ ಆಗಿದೆ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಿ? ಏನ್ ಹೇಳಕ್ ಇರ್ತಾರೆ, ಒಳ್ಳೆ ಹೋಟ್ಲು, ಒಳ್ಳೆ ಊಟ ಸಿಗುತ್ತೆ, ಮತ್ತೆ ನಾರ್ಮಲ್ ರೇಟ್ಸು, ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪೂರಿ ಆಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್, ದೋಸಾ ಮಾಸ್ಟರು ಪೂರಿ ಮಾಡ್ತಾ ಇದ್ದಾರೆ. ಊಟದ ಜೊತೆ ಕೊಡುವಂತ ಇದು ಪೂರಿ. ಇದು ಈಗ ಮತ್ತಷ್ಟು ದೋಸೆಗಳನ್ನ ಹಾಕ್ತಾ ಇದ್ದಾರೆ ದೋಸಾ ಮಾಸ್ಟರು. ಮಸಾಲೆ ದೋಸೆ, ಸೆಟ್ ದೋಸೆ ಆರ್ಡರ್ ಬಂದಿದೆ, ಹಾಕ್ತಾ ಇದ್ದಾರೆ ನೋಡಿ. ಪುಡಿ ಎಲ್ಲ ಹಾಕ್ತಾ ಇದ್ದಾರೆ, ಗೀ ಪುಡಿ ಮಸಾಲೆ ದೋಸೆ, ಆಲೂಗೆಡ್ಡೆ ಪಲ್ಯ ಹಾಕ್ತಾ ಇದ್ದಾರೆ, ಹಾಗೆ ನಂದಿನಿ ತುಪ್ಪವನ್ನು ಹಾಕ್ತಾರೆ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ ಏನು ಸೂಪರ್ ಆಗಿ ಫೋಲ್ಡ್ ಮಾಡ್ತಾರೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ದೋಸೆ. ಅದ್ರ ಮೇಲೆ ಬೆಣ್ಣೆ ಬೇರೆ ಹಾಕ್ತಾ ಇದ್ದಾರೆ. ಬನ್ನಿ ನಮ್ಮ ಜೊತೆ ಇವಾಗ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಏನಪ್ಪ ನಿಮ್ಮ ಹೆಸರು? ಏನ್ ತಗೊಂಡ್ರಿ ಇವಾಗ? ಹೇಗಿದೆ ಟೇಸ್ಟ್? ಚೆನ್ನಾಗಿದ್ಯಾ? ಬೇರೆ ಏನ್ ಟೇಸ್ಟ್ ಮಾಡಿದಿರಿ ಇಲ್ಲಿ? ಫಸ್ಟ್ ಟೈಮ್ ಬಂದಿರೋದು. ಓಕೆ. ರೋಟಿ ಕರಿ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದ್ಯಾ? ಓಕೆ. ಮತ್ತೆ ಮತ್ತೆ ಬರ್ಬೇಕು ಅನ್ನಿಸ್ತಾ ಇದೆಯಾ? ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ? ಇಲ್ಲಿ ಊಟ ಮಾಡಿ ಚೆನ್ನಾಗಿದೆ, ಒಂದ್ಸತಿ ಆದ್ರೂ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ಇವಾಗ ಗೀ ರೈಸ್ ಮಾಡ್ತಾರಂತೆ. ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆ ಬೆಂಕಿ ಎಲ್ಲ ಹೇಗೆ ಆರಿಸ್ತಾರೆ ನೋಡಿ. ನೋಡಿ ಗೀ ರೈಸ್ ರೆಡಿ ಆಗೋಯ್ತು. ಏನು ಸೂಪರ್ ಆಗಿ ಕಾಣ್ತಾ ಇದೆ ನೋಡಿ. ಹಾಗೆ ಪ್ಯಾಕಿಂಗ್ ಕೂಡ ತುಂಬ ನೀಟಾಗಿ ಮಾಡಿಕೊಡ್ತಾರೆ. ಉತ್ತಮವಾದ ಪ್ಲಾಸ್ಟಿಕ್ ಕಂಟೈನರ್ನ ಬಳಸ್ತಾರೆ. ಈಗ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್, ಬನ್ನಿ ನೋಡ್ಕೊಂಬರೋಣ. ನೋಡಿ ಫ್ರೈಡ್ ರೈಸ್ ಏನು ಸೂಪರ್ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಇವಾಗ ಗೋಬಿ ಮಂಚೂರಿಯನ್ ಮಾಡ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಮಾಡ್ತಾರೆ ಅಂತ. ನೋಡಿ ಏನು ಸಖತ್ ಕಾಣ್ತಾ ಇದೆ ಗೋಬಿ ಮಂಚೂರಿಯನ್. ಹಾಗೆ ಈಗ ತಂದೂರಿ ರೋಟಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್, ಬನ್ನಿ ನೋಡ್ಕೊಂಬರೋಣ. ನೋಡಿ ಕೈಯಲ್ಲೇನೆ ಎಷ್ಟು ಅಗ್ಲಗ್ಲ ತಟ್ಬಿಟ್ಟು ರೋಟಿನ ಮಾಡ್ತಾ ಇದ್ದಾರೆ. ಇಲ್ಲಿ ರೋಟಿ ಕರಿ ಕೂಡ ತುಂಬಾನೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಬಂದಾಗ ರೋಟಿ ಕರಿ ಟೇಸ್ಟ್ ಮಾಡೋದನ್ನ ಮರಿಬೇಡಿ. ಇದು ನೋಡಿ ಫ್ರೆಂಡ್ಸ್, ಇಡ್ಲಿ ವಡ ಕೂಡ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಈಗ ಮಂಗಳೂರು ಬಜ್ಜಿ ಬಿಡ್ತಾ ಇದ್ದಾರೆ ಫ್ರೆಂಡ್ಸ್, ಬನ್ನಿ ಯಾವ ರೀತಿ ಬಿಡ್ತಾರೆ ನೋಡ್ಕೊಂಬರೋಣ.
ಈಗ 2 ರೌಂಡು ಹಾಕ್ತಾ ಇದ್ದಾರೆ. ಸೊ 1 ರೌಂಡು ಅರ್ಧಬರ್ಧ ಬೇಯಿಸ್ಕೊಂಡು ನೋಡಿ ತೆಗಿತಾ ಇದ್ದಾರೆ. ಅರ್ಧಬರ್ಧ ಬೇಯಿಸ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಹಾಕ್ಬಿಟ್ಟು ಮುಂಚೆ ಮಾಡಿದ್ದನ್ನು ಇದನ್ನು 2 ಒಟ್ಟಿಗೆ ಹಾಕ್ಬಿಟ್ಟು ಮತ್ತೆ ಡೀಪ್ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ತಾರೆ. ಸೊ ಯಾಕೆ ಹೀಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದೇ ಸರಿ ನಾವು ಫುಲ್ ಫ್ರೈ ಮಾಡಿದ್ರೆ ನೀಟಾಗಿ ಒಳಗಡೆ ಎಲ್ಲ ಫ್ರೈ ಆಗಲ್ಲ, ಬೇಯೋದಿಲ್ಲ ಅಂತೇಳಿ ಅರ್ಧಬರ್ಧ ಬೇಯಿಸ್ಕೊಂಡು ಮತ್ತೆ ಹಾಕಿ ನೋಡಿ ಮತ್ತೆ ಹಾಕ್ತಾ ಇದ್ದಾರೆ. ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ನೀಟಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ, ಫ್ರೈ ಆಗುತ್ತೆ ಚೆನ್ನಾಗಿ ಅಂತೇಳಿ ಈ ರೀತಿ ಮಾಡ್ತಾರೆ. ಮಂಗಳೂರು ಬಜ್ಜಿ, ಗೋಲಿ ಬಾಜಿ ಅಂತಲೂ ಕೂಡ ಕರೀತಾರೆ. ನೋಡಿ ರೆಡಿ ಆಗೋಯ್ತು. ಏನು ಸಖತ್ತ ಕಾಣ್ತಾ ಇದೆ ನೋಡಿ. ನೋಡಿ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಊಟ ತಗೊಳ್ಳೋದಕ್ಕೆಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ನೋಡಿ ಇಲ್ಲಿನ ಸ್ಟಾಫ್ಸ್ ಇವರೆಲ್ಲ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಫ್ರೆಂಡ್ಸ್, ಇವಾಗ ನಾವು ಜ್ಯೂಸ್ ಸೆಕ್ಷನ್, ಚಾಟ್ ಸೆಕ್ಷನ್ಗೆ ಬಂದಿದ್ದೀವಿ. ನೋಡಿ ಇಲ್ಲಿ ಮೂಸಂಬಿ ಜ್ಯೂಸ್ ಮಾಡೋದಕ್ಕೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಹಾಗೆ ಐಸ್ ಕ್ರೀಮ್ಸ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಸ್ನ್ಯಾಕ್ಸ್ ಬೇಕಾಗುವಂಥ ಐಟಮ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಸ್ನ್ಯಾಕ್ಸ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಈಗ ನಮ್ಮ ಜೊತೆ ದೋಸಾ ಮಾಸ್ಟರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಅಂತ. ಓಕೆ, ಏನಾಗಿ ಕೆಲಸ ಮಾಡ್ತಾ ಇದ್ದೀವಿ? ನಾವು ಇಲ್ಲಿ ದೋಸೆ ಕುಕ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ 1.5 ವರ್ಷದಿಂದವ. ಓಕೆ. ಅವರೆಲ್ಲ ಕಸ್ಟಮರ್ ಎಲ್ಲ ಚೆನ್ನಾಗಿ ಆಗಿದೆ ಇಲ್ಲಿ. ಓನರ್ ಎಲ್ಲ ತುಂಬಾ ಒಳ್ಳೆಯವರು. ಓಕೆ. ಎಲ್ಲ ಐಟಮ್ ಎಲ್ಲ ಹುಡುಕಿ ಬರ್ತಿದ್ದಾರೆ ಕಸ್ಟಮರ್. ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಏನು ತುಂಬಾ ಸ್ಪೆಷಲ್ ಸರ್ ನಿಮ್ಮ ಹೋಟ್ಲಲ್ಲಿ? ಸ್ಪೆಷಲ್ ಸ್ವಲ್ಪ ಎಲ್ಲಾನು ಸ್ಪೆಷಲ್, ಸೌತ್ ನಾರ್ತ್ ಕ್ಯಾಟ್ರಿಂಗ್ ಆರ್ಡರ್ ಎಲ್ಲ ಜಾಸ್ತಿ ಬರುತ್ತೆ. ಎಲ್ಲ ಕ್ಲೀನ್ ಸರ್ವಿಸ್ ಕೊಡೋದ್ರಿಂದ ಎಲ್ಲ ಆರ್ಡರ್ ಚೆನ್ನಾಗಿ ಬರ್ತಿದ್ದಾವೆ. ಸೌತ್ ಎಲ್ಲ ಫೇಮಸ್, ನಾರ್ತ್ ಸೌತ್ ಎಲ್ಲ ತುಂಬಾನೇ ಫೇಮಸ್. ಕಸ್ಟಮರ್ಸ್ ತುಂಬಾ ಇಷ್ಟಪಟ್ಟು ತಗೊಳ್ಳೋದು ಯಾವುದು? ಎಲ್ಲ ಸ್ವಲ್ಪ ಎಲ್ಲ ಐಟಮ್ನು ತರ್ತಾರೆ ಕಸ್ಟಮರ್ ಇಷ್ಟಪಟ್ಟು. ತುಂಬಾ ಸ್ಪೆಷಲ್ ಅಂದ್ರೆ? ತುಂಬಾ ಸ್ಪೆಷಲ್, ಇಷ್ಟಪಟ್ಟು ಎಲ್ಲ ಐಟಮ್ನು ತಗೋತಾರೆ. ಎಲ್ಲ ಪ್ರತಿಯೊಂದು ಐಟಮ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಕಸ್ಟಮರ್. ನೀವು ಏನ ಕೆಲಸ ಮಾಡ್ತಾ ಇದ್ದೀರಿ ಇಲ್ಲಿ? ನಾವು ದೋಸೆ ಕುಕ್ಕಾಗಿ ಕೆಲಸ ಮಾಡ್ತಾ ಇದೀವಿ. ದೋಸೆ ಯಾವ ದೋಸೆ? ಓಪನಿಂಗ್ ಇಂದ ಇದೀವಿ ನಾವಿಲ್ಲಿ, ಹೋಟ್ಲ್ ಓಪನಿಂಗ್ ಇಂದ ಇದ್ದೀವಿ. ಯಾವ್ಯಾವ ದೋಸೆ ಮಾಡ್ತೀರಾ? ಮಸಾಲೆ, ಪ್ಲೇನ್, ಸೆಟ್ಟು, ರಾಗಿ ದೋಸೆ, ರವಾ ದೋಸೆ, ನೀರ್ ದೋಸೆ ಎಲ್ಲ ಪ್ರತಿಯೊಂದು ಮಾಡ್ತೀವಿ. ದೋಸೆ ವೆರೈಟಿ ದೋಸೆ ಎಲ್ಲ ಮಾಡ್ತೀವಿ. ದೋಸೆನಲ್ಲಿ ಯಾವ್ದು ಜಾಸ್ತಿ ತಗೊಳ್ತಾರೆ ಕಸ್ಟಮರ್ಸ್? ಮಸಾಲೆ ದೋಸೆ ಚೆನ್ನಾಗಿ ಹೋಗುತ್ತೆ ಇಲ್ಲಿ. ಮಸಾಲೆ ದೋಸೆ, ರವಾ ದೋಸೆ, ಸೆಟ್ ದೋಸೆ ಇವು ಜಾಸ್ತಿ ಚೆನ್ನಾಗಿ ಹೋಗ್ತವೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಆಗಿದೆ? ಚೆನ್ನಾಗಿದೆ. ಶನಿವಾರ ಭಾನುವಾರ ಕ್ರೌಡ್ ಇರುತ್ತೆ, ಪರವಾಗಿಲ್ಲ ಚೆನ್ನಾಗಿರುತ್ತೆ. ಕಸ್ಟಮರ್ ಎಲ್ಲ ಐಟಮ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಪಾರ್ಟಿ ಹಾಲ್ ಕೂಡ ಇದೆ? ಪಾರ್ಟಿ ಹಾಲ್ ಎಲ್ಲ ಇದೆ. ಓಕೆ. 400 ಜನ 500 ಜನವರೆಗೂ ಪಾರ್ಟಿ ಹಾಲ್ ನಡೀತಾ ಇರ್ತದೆ. ಓಕೆ. ಕ್ಯಾಂಟರಿಂಗ್ ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಕ್ಯಾಟರಿಂಗ್ ಸರ್ವಿಸ್? ಕ್ಯಾಂಟರಿಂಗ್ ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಓಕೆ. ಓಕೆ, ಆಲ್ ದ ಬೆಸ್ಟ್ ಸರ್. ಸಾಕಿ ಸರ್, ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್. ಸಿ ಯು.